ನಮ್ಮ ಮನೆಯವ್ರು ಮೂಟೆ ಇಟ್ಟಿರೋದು ನಾನು ಮೂಟೆ ರೆಡಿ ಆಗ್ಬಿಟ್ಟವ್ರು ಆಗಲೇ ಹೆಲ್ಮೆಟ್ ಎಲ್ಲ ಹಾಕ್ಕೊಂಡು ಇನ್ನೀ ಬ್ಲಾಗ್ನ ಇಲ್ಲೇ ಎಂಡ್ ಮಾಡಿದ್ದೆ. ಇವಾಗ ಅದೇ ಜಾಗದಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಹೊರಗಡೆ ಹೋಗ್ತೀನಿ ಅಂತ ಲಾಸ್ಟ್ ಬ್ಲಾಗಲ್ಲೇ ಹೇಳಿದ್ದೆ, ಎಲ್ಲಿಗೆ ಹೋಗ್ತಾಯಿದ್ವಿ ಏನು ಅಂತೇಳಿ ಇವಾಗ ಹೋಗುವಾಗ ಹಾಗೆ ಶೇರ್ ಮಾಡ್ತೀನಿ. ಹಾಗೆ ಬ್ಲಾಗ್ನ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬ್ರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಆಯಿತಾ. ನಿಮ್ಮನೆ ಹೋಗೋಣ, ಟೈಮ್ ಆಯಿತು. ಬಂದಾಗಿಂದ ಸಂಜೆ 5 o'clock ಸ್ಟಾರ್ಟ್ ಮಾಡಿದ್ದಾರೆ. ಹೋಗೋಣ ನಡಿ ಅಂತ ಇವಾಗ ರೆಡಿಯಾಗಿದ್ದೀವಿ. ಕರೆಂಟ್ ಇರಲಿಲ್ಲ ಇಷ್ಟೋ ತನಕ. ನನ್ನ ಮಗ ಕರೆಂಟ್ ಇಲ್ಲ ಅಂದ್ಬಿಟ್ಟು ನಾನು ಬರ್ತೀನಿ ಅಂತ ರೆಡಿ ಆದ. ಆಮೇಲೆ ಕರೆಂಟ್ ಬಂದ್ಬಿಡ್ತು. ಇಲ್ಲ ಇರೋ ಅಂತ ಹೇಳಿದ್ರೆ ಇಲ್ಲ ನಾನು ಬರ್ತೀನಿ ಅಂತ ಬರ್ತಾ ಇದ್ದಾನೆ. ಏನು ಮಾಡೋಕ್ಕಾಗಲ್ಲ. ಒಂದ್ಸಲ ರೆಡಿ ಆದಮೇಲೆ ಅವನ್ನ ಬಿಟ್ಟಂದು ಹೋಗೋಕ್ಕಾಗಲ್ಲ. ಬನ್ನಿ ಇನ್ನು ಕೆಳಗಡೆ ಹೋದ್ರು ಅಂದರೆ ಆನ್ ಮಾಡ್ಕೊಂಡು ನಿಂತಿರ್ತಾರೆ. ನಾ ಹೋಗಿದ್ದು ವಿಶಾಲ್ ಮಾರ್ಟಿಗೆ. ಅಲ್ಲೆಲ್ಲ ನಾನು ವೀಡಿಯೋನೇ ಮಾಡಿಕೊಟ್ಟಿಲ್ಲ, ಯಾಕೋ ಅವತ್ತು ವೀಡಿಯೋ ಮಾಡ್ಕೊಳೋಕ್ಕೆ ನನಗೆ ಮೂಡಿರಲಿಲ್ಲ. ಸೊ ಏನೋ ನಿನಗೆ ಕೊಡಿಸ್ತೀನಿ ಅಂಥೇಳಿ ಕರ್ಕೊಂಡು ಹೋದರು. ತೋರಿಸ್ತೀನಿ ಬನ್ನಿ. ನನಗೆ ಅಂತ ನಮ್ಮ ಮನೆಯವ್ರಿಗೆ ಏನೇನೆಲ್ಲ ಕೊಡಿಸಿದ್ದಾರೆ ವಿಶಾಲ್ ಮಾರ್ಟಲ್ಲಿ ಅಂತೇಳಿ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ಬಟ್ ನನಗೆ ಯಾಕೋ ಅವತ್ತು ವೀಡಿಯೋ ಮಾಡ್ಕೊಳಕ್ಕೆ ಮೂಡಿರಲಿಲ್ಲ. ಸೊ ಹಂಗಾಗಿ ನಾನು ವೀಡಿಯೋನೇ ಮಾಡ್ಕೊಂಡಿಲ್ಲ. ಜಾಗ ಚೇಂಜ್ ಮಾಡ್ತಾಯಿದ್ದೀನಿ. ಆ ಕಡೆನೇ ಕೂತ್ಕೊಂಡೆ. ಬಂದ ತಕ್ಷಣ ಅದೇನೋ ಅಭ್ಯಾಸ ಆ ಕಡೆ ಕೂತ್ಕೊಳ್ಳೋ ಅಂಥದ್ದು. ವ್ಲಾಗ್ ಸ್ಟಾರ್ಟ್ ಮಾಡಿದಾಗಲೂ ಅಲ್ಲೇ ಇದ್ನಲ್ವಾ, ಮತ್ತೆ ಕಂಟಿನ್ಯೂ ಮಾಡುವಾಗ ಅಲ್ಲೇ ಇರ್ತೀನಲ್ಲ ಅಂದ್ಬಿಟ್ಟು ಈ ಕಡೆ ಬಂದು ಕೂತ್ಕೊಂಡೆ. ಸೊ ನಾವು ಹೋಗಿದ್ವಿ ವಿಶಾಲ್ ಮಾರ್ಟ್ಗೆ. ಕೆಲವೊಂದು ಸಣ್ಣ ಪುಟ್ಟ ಐಟಮ್ ಬೇಕಿತ್ತು ಅಂತ ಹೇಳ್ಬಿಟ್ಟು ವಿಶಾಲ್ ಮಾರ್ಟ್ಗೆ ಹೋದ್ವಿ. ಏನೇನೆಲ್ಲ ತೊಗೊಂಡು ಬಂದೆ ಅಂತ ನಾಳೆ ತೋರಿಸ್ತೀನಿ. ಇವಾಗಂದು ಖಂಡಿತ ನನಗೆ ಶಕ್ತಿನೂ ಇಲ್ಲ, ಇದೂ ಇಲ್ಲ. ಅದೇನು ಗೊತ್ತಾ, 3 ಜನ ಕೂತ್ಕೊಂಡು ಹೋಗಿ ಬಂದುಬಿಟ್ರೆ ಅದೇ ಒಂಥರ ಬ್ಯಾಕ್ ಪೇನ್ ಬಂದಂಗೆ ಆಗಿಬಿಡುತ್ತೆ ನನಗೆ. ಹಾಗಾಗಿ ನಾಳೆ ನಿಧಾನವಾಗಿ ಯಾವುದೇ ಎಷ್ಟೆಷ್ಟು ಪ್ರೈಸ್ ಅಂತ ವಿತ್ ಪ್ರೈಸ್ ಜೊತೆ ನಾನು ತೋರಿಸ್ತೀನಿ. ಒಂದೇ ಒಂದು ಏನಪ್ಪ ಅಂತ ಹೇಳಿದ್ರೆ, ಸೊ ಇವಾಗ ಲಂಚ್ ಬಾಕ್ಸು ಲಾಸ್ಟ್ ಟೈಮ್ ಇದಕ್ಕೆ ನಾನು 299 ಏನೋ ಕೊಟ್ಟು ತೊಗೊಂಡು ಬಂದಿದ್ದೆ. ಇದನ್ನು ನನ್ನ ಮಗ ಕಳ್ಳಾಕ್ಬಿಟ್ಟ, ಹಾಗಾಗಿ ಬೇಜಾರಾಗಿತ್ತು. ಬಟ್ ಈ ಸಲ ಆಫರ್ ಪ್ರೈಸಲ್ಲಿತ್ತು, 149 ಏನೋ ಸಮಥಿಂಗ್ ಇತ್ತು. ಸೊ ಹಾಗಾಗಿ ನೀವು ಮಾಡೋ 149 ಏನೋ ಇತ್ತು ಆಫರಲ್ಲಿ. ಅದಕ್ಕೆ ಇದನ್ನು ತೊಗೊಂಡು ಬಂದೆ. ಇದೊಂದು ಎಕ್ಸ್ಟ್ರಾ ಇರಲಿ ಅವನಿಗೆ, ಯಾಕೆಂದರೆ ಈ ಚಪಾತಿ ಏನಾದರೂ ಮಾಡಿದಾಗ ಪಲ್ಯ ಹಾಕೋಕ್ಕೆ ಸಪ್ರೇಟ್ ಬಾಕ್ಸ್ ಹಾಕಬೇಕು. ಇದಾದ್ರು ಇದ್ದರೆ ಅಟ್ಲೀಸ್ಟ್ 2 ಬಾಕ್ಸಲ್ಲಿ ಹಾಕ್ಬೋದು. ಅಥವಾ ಪಲಾವ್ ಏನಾದ್ರು ಮಾಡಿದ್ರೆ ಮೊಸರು ಬಜ್ಜಿ ಆ ಥರದ್ದೆಲ್ಲ ಹಾಕೋಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು, ಮತ್ತು ಕಮ್ಮಿಗೂ ಕೂಡ ಸಿಗ್ತಲ್ಲ ಅಂತೇಳಿ ಇದೊಂದು ತೊಗೊಂಡು ಬಂದೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಇದೊಂದು ಹ್ಯಾಟ್ ಹಾಕೊಂಡಿದ್ದೀನಿ. ಇದೊಂದು ಹ್ಯಾಟ್ ತೊಗೊಂಡು ಬಂದ್ವಿ. ಸುಮ್ಮನೆ ಅಲ್ಲಿತ್ತ 99 ಅಂತ ಇತ್ತಾ, ನಾನು ಸುಮ್ಮನೆ ಒಂದು ಮಾತಿಗೆ ಕೇಳಿದೆ ರೀ ಕೊಡಿಸಿ ಅಂತ. ಸರಿ ತಗೋ ಅಂದರು, ಅದಕ್ಕೆ ತೊಗೊಂಡ್ವಿ. 99 ರೂಪೀಸ್ ಏನಕ್ಕಾದರೂ ಯೂಸ್ ಆಗುತ್ತೆ ಬಿಸಿಲಿಗೆ ಅಂತ ಹೇಳ್ಬಿಟ್ಟು. ಬಟ್ ಈ ವೈಟ್ ಒಂದಿತ್ತು, ಪಿಂಕ್ ಒಂದಿತ್ತು. ನನಗೆ ವೈಟ್ ಇಷ್ಟ ಆಯಿತು ಅಂತ ವೈಟ್ ತೊಗೊಂಡೆ. ಪಿಂಕು ಹಿಂದೆಗಡೆ ಏನೋ ಎತ್ಕೊಂಡಂಗೆ ಆಗ್ಬಿಟ್ಟಿತ್ತು. ಇದಕ್ಕೊಂದು ಇದು ಬೇರೆ ಕೊಟ್ಟಿದ್ದಾರೆ, ಅದನ್ನು ಹಾಕೊಂಡು ಹಾಕ್ಬೇಕು. ಇನ್ನೇನೆಲ್ಲ ತೊಗೊಂಡು ಬಂದೆ ಅಂತ ನಾಳೆ ತೋರಿಸ್ತೀನಿ ಆಯಿತಾ. ಇವಾಗ ಮೇಲ್ಮೇಲೆ ಏನಿತ್ತು ಅದನ್ನು ಮಾತ್ರ ತೆಗೆದೆ. ಇನ್ನು ಆ ಬ್ಯಾಗೆಲ್ಲ ಓಪನ್ ಮಾಡೋದು ಕಷ್ಟ ಆಗುತ್ತೆ. ಸಾಂಬಾರು ಬಂದ್ಬಿಟ್ಟು ಇವತ್ತು ಮೊಟ್ಟೆ ಸಾಂಬಾರು ಮಾಡಿದೆ. ಅದ್ರ ಜೊತೆಗೆ 2 ಬ್ಲೌಸ್ ಕೂಡ ಸ್ಟಿಚ್ ಆಗಿ ಬಂದಿದೆ. ಮೊನ್ನೆ ಫಂಕ್ಷನ್ಗೆ ಹಾಕೊಂಡು ಹೋಗಿದ್ದು. ಮತ್ತು ಇನ್ನೊಂದು ಬ್ಲೌಸು ಸ್ಟಿಚ್ ಆಗಿದೆ, ಅದನ್ನು ಕೂಡ ಶೇರ್ ಮಾಡ್ತೀನಿ ವಿಡಿಯೋದಲ್ಲಿ ಆಯಿತಾ. ನೆಕ್ಸ್ಟ್ ಡೇ ಮಾರ್ನಿಂಗ್ ಕ್ಲಿಪ್ ಇದು. ತಿಂಡಿಗೆ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ನಿಂಬೆಹಣ್ಣು ನಮ್ಮ ಗಿಡದಲ್ಲೇ ಹಣ್ಣಾಗಿತ್ತಲ್ವ, ಅದನ್ನೇ ಕಿತ್ಬಿಟ್ಟು ಮಾಡೋಣ ಅಂತ. ಸೊ ಎಷ್ಟು ಚೆನ್ನಾಗಿತ್ತು ಸ್ಮೆಲ್ ಅದರದ್ದು, ಅಂದರೆ ಎತ್ಕೊಂಡು ಬರುವಾಗಲೇ ಕೈಯೆಲ್ಲ ಘಮ ಅಂತ ಇತ್ತು. ಸೊ ಈ ಸಲ ಚೆನ್ನಾಗಿ ಹಣ್ಣಾಗಿದ್ದರಿಂದ ಒಳಗಡೆ ರಸ ಅಂತೂ ತುಂಬಾ ಚೆನ್ನಾಗಿದೆ. ಲಾಸ್ಟ್ ಟೈಮ್ ಸ್ವಲ್ಪ ಬೇಗನೆ ಕಿತ್ಬಿಟ್ಟಿದೆ, ಅದಕ್ಕೋಸ್ಕರ ಅಂತಲೇ ಈ ಸಲ ಪೂರ್ತಿ ಹಣ್ಣಾಗಿ ಅಂತೇಳಿ ಹಾಗೆ ಗಿಡದಲ್ಲಿ ಬಿಟ್ಟಿದ್ದಂಥದ್ದು. ಯೂಶ್ವಲಿ ಪ್ರತಿದಿನ ಎದ್ದಿದ ತಕ್ಷಣ ಫ್ರೆಶ್ ಅಪ್ ಆಗಿಬಿಟ್ಟು ನಾನು ಅಡುಗೆ ಮನೆಗೆ ಬಂದ ತಕ್ಷಣ ಒಂದು ವಿಂಡೋ ಓಪನ್ ಮಾಡಿದ್ರೆ ಏನು ಪ್ಲೇಸ್ ಕಾಣ್ತಾ ಇದೆಯಲ್ಲ, ಸೊ ಅಲ್ಲಿ ಕರೆಕ್ಟಾಗಿ ಸೂರ್ಯ ಕಾಣಿಸ್ತಾರೆ. ಬಟ್ ಅವತ್ತಿನ ದಿನ ಯಾಕೋ ಸೂರ್ಯ ಕಾಣಿಸ್ಲಿಲ್ಲ. ನಾನು ಸ್ವಲ್ಪ ಬೇಗ ಎದ್ಬಿಟ್ಟಿದೆ. ಯೂಶ್ವಲಿ 7 ಆ ಥರ ಎದ್ದೇಳ್ತೀನಿ, ಮತ್ತು ಫ್ರೆಶ್ ಅಪ್ ಆಗಿಲ್ಲ ಬರೋದಷ್ಟರಲ್ಲಿ 7:30 ಆಗಿರುತ್ತೆ. ಅವತ್ತು ಸ್ವಲ್ಪ ಬೇಗ ಎದ್ದಿದೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಕೆಲಸ ಎಲ್ಲ ಮುಗಿಸಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ.
ಇದೊಂದು ಕಪ್ನ ನಾನು ನಿನ್ನೆ ವಿಶಾಲ್ ಮಾರ್ಟಲ್ಲಿ ತೊಗೊಂಡು ಬಂದಿದ್ದಂಥದ್ದು. ಇದು 3 ಕಪ್ ತೊಗೊಂಡು ಬಂದಿದ್ದಲ್ಲಿ ಏನೋ ಗೊತ್ತಿಲ್ಲ, ತುಂಬಾ ಇಷ್ಟ ಆಯಿತು ನನಗೆ ಈ ಒಂದು ಕಪ್ ಇಟ್ಟಿದ್ದು. ಸೊ ಇವತ್ತೆಲ್ಲ ಕೆಲಸ ಮುಗಿಸಿದ್ಮೇಲೆ ಕಾಫಿ ಕುಡಿಬೇಕು ಅನ್ನಿಸ್ತಾ ಇತ್ತು. ಹೊಸ ಕಪ್ ಬೇರೆ ತೊಗೊಂಡಿದ್ದೀನಲ್ವ, ಸೊ ಹಾಗಾಗಿ ಕಾಫಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಕಾಫಿ ಮಾಡ್ಕೊಂಡು ಬಂದಿದ್ದೀನಿ. ಸೊ ಕಾಫಿ ಕುಡಿದ್ಬಿಡ್ತೀನಿ, ಆಮೇಲೆ ಏನೇನು ವಿಶಾಲ್ ಮಾರ್ಟಿಂದ ತೊಗೊಂಡು ಬಂದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆಯಿತಾ. ಅದ್ರ ಜೊತೆಗೆ ಒಂದು 2 ಬ್ಲೌಸ್ ಕೂಡ ಸ್ಟಿಚ್ ಆಗಿ ಬಂದಿದೆ ಅಂತ ಹೇಳಿದೆ. ಒಂದು ಫಂಕ್ಷನ್ಗೆ ಹಾಕ್ಕೊಂಡು ಹೋಗಿದೆ, ಇನ್ನೊಂದು ಹಾಗೆ ಇದೆ, ಅದೆರಡು ಕೂಡ ಸ್ಟಿಚ್ ಆಗಿರೋದು ಹೇಗಾಗಿದೆ ಅಂತ ತೋರಿಸ್ತೀನಿ. ಸೊ ಹೇಗಿದೆ ನನ್ನ ಹೊಸ ಕಪ್ ಕಮೆಂಟ್ ಮಾಡಿ. ಇದಕ್ಕೆ ಯಾವುದೇ ರೀತಿ ಬಿಲ್ ಅವ್ರು ಹಾಕಿರಲಿಲ್ಲ, 49 ರುಪೀಸ್ ಏನೋ ಇದಕ್ಕೆ. ಬೇರೆ ಯಾವುದೋ ಒಂದು ಬಿಲ್ ಇರೋದು ಕಪ್ಪನ್ನ ತೊಗೊಂಡು ಬಂದೆ, ನಮಗೆ ಅವರು ಬಿಲ್ಲಿಂಗ್ ಮಾಡಿಕೊಟ್ರು. ಸಪ್ರೇಟಾಗಿ ಎತ್ತಿಟ್ಬಿಟ್ಟಿದ್ರು. ನಾನು ಅಂದ್ಕೊಂಡೆ ಬಿಲ್ಲಿಂಗ್ ಸಿಕ್ಕಿಲ್ಲ ಅಂದರೆ ಅದು ಮಾಡೋಕ್ಕಾಗಲ್ಲ ಮೇಡಮ್, ಅದು ಬಾರ್ ಕೋಡ್ ಇಲ್ಲ ಅಂದರೆ ಅದು ಬಿಲ್ ಮಾಡೋಕ್ಕಾಗಲ್ಲ, ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ರೆ ಬೇಜಾರಾಯಿತು. ಆಸೆ ಪಟ್ಟು ತೊಗೊಂಡು ಹಿಂಗೆ ಆಗೋಯ್ತಲ್ಲ ಅಂತ. ಬಟ್ ಆಮೇಲೆ ಯಾವುದೋ ಒಂದೇ ಒಂದು ಕಪ್ಪಲ್ಲಿ ಇತ್ತದು. ಮತ್ತು ಈ ಸಲ ಏನೋ ತುಂಬಾ ಆಫರ್ಗಳಿತ್ತು, ಎಷ್ಟೊಂದು ಆಫರ್ ಇತ್ತು ವಿಶಾಲ್ ಮಾರ್ಟಲ್ಲಿ. ಯೂಶ್ವಲಿ ನಾವು ನೋಡ್ತಾ ಇದ್ದಕ್ಕಿಂತ ಕಮ್ಮಿ ಪ್ರೈಸಲ್ಲೆಲ್ಲ ಸಿಗ್ತಾಯಿತ್ತು. ಕೆಲವೊಂದಷ್ಟು ಹಸ್ಬೆಂಡು ತೊಳೆಯೋಕೆ ಹಾಕ್ಬಿಟ್ಟಿದ್ದಾರೆ. ಅದರಲ್ಲಿ ಇದೊಂದು ಮತ್ತು ಇನ್ನೊಂದು ಚಿಕ್ಕ ಕಪ್ಪು ಅದೆಲ್ಲ ತೋರಿಸ್ತಿದ್ದೆ ಮೇಲೆ ನಾನು, ಅದೆಲ್ಲ ವಾಶ್ ಮಾಡೋಕ್ಕೆ ಹಾಕ್ಬಿಟ್ಟಿದ್ರು. ತೆಗೆದವರು ಆ ಬಿಲ್ನ ತೆಗೆದುಬಿಟ್ಟು ವಾಶ್ ಮಾಡೋಕ್ಕೆ ಹಾಕಿದ್ರ. ಸೊ ಹಂಗಾಗಿ ಒಂದಷ್ಟು ವಾಶ್ ಮಾಡಿ ಇಟ್ಬಿಟ್ಟಿದ್ದೀನಿ, ಇನ್ನೊಂದಷ್ಟು ಅಲ್ಲಿದೆ ಬ್ಯಾಗಲ್ಲಿ ಹಾಗೆ ಇದೆ. ವಾಶ್ ನಿಮ್ಮ ಜೊತೆ ಶೇರ್ ಮಾಡೋಣ, ಇದನ್ನೆಲ್ಲ ಶೇರ್ ಮಾಡೋಣ ಅಂತಲೇ ಅಂದ್ಕೊಂಡಿದ್ದೆ. ಬಟ್ ಅವರು ಏನು ಅಂದ್ಕೊಂಡಿದ್ದಾರೆ, ನಾನು ಯೂಶ್ವಲಿ ತಂದ ತಕ್ಷಣ ತೊಳೆಯೋಕೆ ಹಾಕ್ಬಿಡ್ತೀನಿ ಇವೆಲ್ಲ. ಸೊ ಹಂಗೆ ಅಂದ್ಕೊಂಡೆಲ್ಲ ಒಂದಷ್ಟು ವಾಶ್ಗೆ ಹಾಕಿದ್ದಾರೆ, ಏನು ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಇದೊಂದು ಕಪ್ ವಾಶ್ ಆಯಿತು. ಕಾಫಿ ಮಾಡ್ಕೊಂಡು ಬಂದಿದ್ದೀನಿ, ಕಾಫಿ ಕುಡಿದ್ಬಿಟ್ಟು ಆಮೇಲೆ ಶೇರ್ ಮಾಡಿ. ಕಾಫಿ ಕುಡಿತಾ ನನ್ನ ಫ್ರೆಂಡ್ ಕೂಡ ಕಾಲ್ ಮಾಡಿದ್ಲು. ಸೊ ಫೋನ್ ಕಟ್ಟಾಯಿತು, ಇವಾಗ ವಿಡಿಯೋ ಮಾಡೋಣ ಅಂತೇಳಿ ಕೂತ್ಕೊಂಡೆ. ವಿಶಾಲ್ ಮಾರ್ಟಿಂದ ಏನೇನು ತೊಗೊಂಬಂದೆ ಅಂತ ಇದೊಂದು ಕಪ್ ತೊಗೊಂಡಿದ್ದೆ. ಸೊ ಇದೆಷ್ಟು ಪುಟಾಣಿದು, ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ, ಇದಕ್ಕಿಂತ ಒಂಚೂರು ದೊಡ್ಡದಿತ್ತು. ಅದನ್ನು ನಮ್ಮನೆ ಅಂದರೆ ಈ ಡಿಸೈನ್ ಇರಲಿಲ್ಲ, ಬೇರೆ ಡಿಸೈನ್ ಇತ್ತು. ಅದನ್ನು ತೊಗೊಳ್ತೀನಿ ಅಂತ ಹೇಳ್ಬಿಟ್ಟು ಲಾಸ್ಟಿಗೆ ಇದನ್ನು ತೊಗೊಂಡ್ರು. ಇದೊಂಥರ ಚೆನ್ನಾಗಿತ್ತು, ಜ್ಯೂಸ್ ಏನೋ ಹಾಕೊಂಡು ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ. ಏಕೆಂದರೆ ತುಂಬ ಜಾಸ್ತಿ ಕುಡಿಯೋದಕ್ಕಿಂತ ಕ್ವಾಂಟಿಟಿ. ಸೊ ಡಯಟಲ್ಲಿರೋರು ಅಥವಾ ಜಾಸ್ತಿ ಕುಡಿಬಾರ್ದು ಅಂತ ಅಂದ್ಕೊಂಡಿರೋರು ಅಟ್ಲೀಸ್ಟ್ ಇಷ್ಟು ಹಾಕ್ಕೊಂಡು ಸ್ಟೆಪ್ ಬೈ ಸ್ಟೆಪ್. ಆ್ಯಕ್ಚುಲಿ ಇದು ಗ್ಲಾಸ್ ಏನಕ್ಕೆ ಯೂಸ್ ಮಾಡ್ತಾರೆ ಗೊತ್ತಿಲ್ಲ, ಬಟ್ ಕ್ಯೂಟಾಗಿತ್ತು ಅಂತೇಳಿ ಇದು 2 ಗ್ಲಾಸ್ ತೊಗೊಂಡಿದ್ದಂಥದ್ದು. ನನ್ನ ಮಗ ಅಂತೂ ಇಷ್ಟು ಚಿಕ್ಕ ಗ್ಲಾಸಲ್ಲಿ ಜ್ಯೂಸ್ ಹಾಕ್ಕೊಂಡಂತೂ ಖಂಡಿತ ಅವ್ನು ಕುಡಿಯೋಲ್ಲ, ಅವ್ನಿಗೆ ದೊಡ್ಡ ಗ್ಲಾಸಲ್ಲೇ ಇರಬೇಕು. ಸೊ ಹಂಗಾಗಿ ಇಲ್ಲಿ ಬಂದುಬಿಟ್ಟು 30 ರುಪೀಸ್, 29 30 ಅನ್ನೋ ಅಂದ್ಕೊಳ್ತೀನಿ ನಾನು. ಆ ಥರದ 2 ಗ್ಲಾಸ್ ತೊಗೊಂಬಂದ್ವಿ. ಮೇಯ್ನಾಗಿ ಹೋಗಿದ್ದು ಬಂದ್ಬಿಟ್ಟು ತವಾ ತೊಗೊಳೋದಕ್ಕೆ. ಸೊ ನಮ್ಮ ಮನೆಯಲ್ಲಿ ನಾನು ಹೇಳ್ತಾನೆ ಇರ್ತೀನಿ, ಡಿ ಮಾರ್ಟಲ್ಲಿ ನಾನು ತೊಗೊಂಡಿದ್ದು ಅವಾಗ, ಅಂದರೆ 5 years ಬಿಫೋರ್ 199 ಏನೋ ಕೊಟ್ಟು ತೊಗೊಂಡಿದ್ದಂಥದ್ದು. ಸೊ ಅದು ಇದುವರೆಗೂ ಯೂಸ್ ಮಾಡ್ತಾಯಿದ್ದೀನಿ. ಹೇಳ್ದಾಗೆ ರೊಟ್ಟಿ, ಚಪಾತಿ, ಒಬ್ಬಟ್ಟು, ದೋಸೆ ಎಲ್ಲನೂ ಆಲ್ಮೋಸ್ಟ್ ಮಾಡಿಬಿಟ್ಟಿದ್ದೀನಿ. ಸೊ ಹಂಗಾಗಿ ಮೊನ್ನೆ ಎಲ್ಲರೂ ಬಂದಿದ್ರಲ್ಲ, ಆವಾಗ ದೋಸೆ ಹಾಕ್ತಾಯಿದ್ನ. ಸೊ ಲೇಟ್ ಆಗ್ತಾಯಿತ್ತು ಎಲ್ಲರಿಗೂ ಕೊಡೋದಕ್ಕೆ, ದೋಸೆನ ಲೇಟ್ ಆಗ್ತಾಯಿತ್ತು, ಒಂದೇ 1 ಇಂಚ್ ಇದ್ದಿದ್ದರಿಂದ. ಸುಮ್ಮನೆ ಹಂಗಂದೆ ನಮ್ಮ ಮನೆಯವ್ರಿಗೆ 2 ಇಂಚ್ ಇದ್ದರೆ ಈ ಥರ ಯಾರಾದರೂ ಬಂದಾಗ ಹೆಲ್ಪ್ ಆಗುತ್ತೆ ನನಗೆ ಅಂತ ಹೇಳ್ಬಿಟ್ಟು, ಸರಿ ಬಾ ಅಂಥೇಳಿ ಅದೊಂದು ನಾನು ಕೊಡಿಸ್ತೀನಿ ಅಂತ ಅವ್ರು ಕರ್ಕೊಂಡೋಗಿದ್ದು. ಇವಾಗ ಈ ಸಲ ಅದು ತೊಗೊಂಡಿದ್ದು ಬಂದು 299 ಇತ್ತು. ನಾನು ತೊಗೊಂಡಿದ್ದಾಗ 199. ಬಟ್ ಆ ಕಂಪ್ನಿದಲ್ಲ, ಬೇರೆ ಯಾವುದೋ ಕಂಪ್ನಿ ನಾನು ತೊಗೊಂಡಿದ್ದು ಡಿ ಮಾರ್ಟಲ್ಲಿ. ಈ ಸಲ ವಿಶಾಲ್ ಮಾರ್ಟಲ್ಲಿ ತೊಗೊಂಡು ಬಂದಿರೋದು, ಅದು 299 ಇತ್ತು. ಅದು ಕೂಡ ಚೆನ್ನಾಗಿದೆ. ನಾನು ಯಾವುದು ಡಿ ಮಾರ್ಟಲ್ಲಿ ತೊಗೊಂಡಿದ್ದೆ ಅದೇ ಥರನೇ ಇದೆ. ನೋಡೋಣ ಎಷ್ಟು ದಿನ ಅದು ಬಾಳಿಕೆ ಬರುತ್ತೆ ಅಂಥೇಳಿ. ನೆಕ್ಸ್ಟ್ ಬಂದುಬಿಟ್ಟು ಇದೊಂದು ಕಬ್ಬಿಣದ ತವಾ ತೊಗೊಂಡಿದ್ದು, ರೊಟ್ಟಿ ಹಾಕೋಕ್ಕೆ ಅಂತೇಳಿ ಕೊಡಿಸಿದ್ದಾರೆ ನಮ್ಮ ಮನೆಯವರು. ಸೊ ಅದನ್ನು ತಂದ ತಕ್ಷಣವೇ ನೆಕ್ಸ್ಟ್ ಡೇನೇ ರೊಟ್ಟಿ ಮಾಡು ಅಂತೇಳಿ ಹೇಳ್ತಾಯಿದ್ರ. ನಾನು ಅದೇ ಅಂದೆ, ಇದು ಇನ್ನೂ ಪಳಗಬೇಕು ರೀ, ರೊಟ್ಟಿ ಬಳಿಬೇಕು ಅಂದರೆ ತಕ್ಷಣಕ್ಕಾಗಲ್ಲ, ಇದಕ್ಕೇನೋ ಪ್ರೊಸೀಜರ್ ಇದೆ, ಆ ಥರ ಮಾಡಿ ಆಮೇಲೆ ಮಾಡಬೇಕು ಅಂಥೇಳಿ. ಐರನ್ ತವ ಇದು, ಸ್ವಲ್ಪ ಪಳಗಬೇಕು ಅಂತ. ಸೊ ಈ ಒಂದು ಐರನ್ ತವ ಬಂದು 187. ಇದ್ರದ್ದು ಬಿಲ್ ನೋಡುವಾಗ ಇದು ಗೊತ್ತಾಯಿತು, ಇದು ಬಂದುಬಿಟ್ಟು ವೈನ್ ಗ್ಲಾಸ್ ಅಂಥೇಳಿ. ಸೊ ನಮ್ಮ ಮನೆಯಲ್ಲಿ ಯಾರು ವೈನ್ ಕುಡಿಯೋಲ್ಲ, ಮಾಮೂಲಿ ಫ್ರೂಟ್ ಜ್ಯೂಸೆಲ್ಲ ಕುಡಿತೀವಲ್ಲ ಅದನ್ನು ಹಾಕ್ಕೊಂಡು ಕುಡಿಯೋದಷ್ಟೇ. ಇವಾಗ ಆ ಬಿಲ್ ನೋಡಿದ್ನಲ್ಲ, ಆ ಬಿಲ್ಲಲ್ಲಿ ಇತ್ತು ವೈನ್ ಗ್ಲಾಸ್ ಅಂಥೇಳಿ, ಅದಕ್ಕೆ ನೋಡ್ಬಿಟ್ಟು ಅವಾಗ ಹೇಳಿದಂಥದ್ದು. ಸೊ ಇದು ಬಂದ್ಬಿಟ್ಟು ಐರನ್ ತವ 187 ಅಂತ ಇತ್ತು. ಕ್ವಾಲಿಟಿ ವೈಸ್ ಅಂತೂ ಚೆನ್ನಾಗಿದೆ. ಗೊತ್ತಿಲ್ಲ ಏನು ಆಫರ್ ಮುಂಚೆ ಎಷ್ಟಿತ್ತು ಅದೆಲ್ಲ ನಂಗೆ ಗೊತ್ತಿಲ್ಲ. 289 ಸಮಥಿಂಗ್ ಏನು ಇದೆ ಇದು. ನಮಗೆ ಆಫರಲ್ಲಿ 187 ಏನೋ ಮರ್ತ್ಬಿಟ್ಟೆ, ಎಷ್ಟು ಹೇಳಿದೆ ನೆಕ್ಸ್ಟ್ ಮಾಡ್ಕೊಳ್ಳಿ ಅಲ್ಲ, ವೀಡಿಯೋದಲ್ಲಿ ಗೊತ್ತಾಗಿದೆ.
ಸೊ ನೆಕ್ಸ್ಟ್ ಬಂದುಬಿಟ್ಟು ಇದೊಂದು ಮಿಕ್ಸಿಂಗ್ ಬೌಲ್ ತೊಗೊಂಡೆ. ಬೇಕಿತ್ತು ನನಗೆ, ತುಂಬ ದಿವಸದಿಂದ ಅಂದ್ಕೊಳ್ತಾ ಇದೆ ಈ ಥರದೊಂದು ಮಿಕ್ಸಿಂಗ್ ಬೌಲ್ ತೊಗೊಂಡ. ಮತ್ತು ಇದು ಲೆಂತ್ ಇರುತ್ತೆ, ಮತ್ತು ಈ ಬೋಂಡಾಗೆ ಅಥವಾ ಏನಕ್ಕಾದ್ರೂ ಬಜ್ಜಿಗೆಲ್ಲ ಕಲಿಸಿದಾಗ ನೀಟಾಗಿ ಈ ಥರ ಎಲ್ಲ ಮಾಡ್ಬೋದು ಅಂದ್ಬಿಟ್ಟು ಇದೊಂದು ಮಿಕ್ಸಿಂಗ್ ಬೌಲ್ ತೊಗೊಂಡೆ. ಇದು ಲೈಟ್ ವೆಯ್ಟೇ ಇದೆ. ಸೊ ಇದು ಆಫರ್ ಪ್ರೈಸ್ ಬಂದುಬಿಟ್ಟು 99 ರುಪೀಸ್. ಆಫರ್ ಪ್ರೈಸ್ ನೋಡ್ಬಿಟ್ಟು ಹೇಳ್ತೀನಿ. 93 ರುಪೀಸ್ ಇದೆ. ಡೀಪ್ ಮಿಕ್ಸಿಂಗ್ ಬೌಲ್ ಬಂದು 93 ರುಪೀಸ್. ಇದು ಲಾಸ್ಟ್ ಟೈಮ್ ಹೋದಾಗಲೇ ನೋಡಿದೆ, ಬಟ್ ಏನಕ್ಕೆ ಅಂದ್ಬಿಟ್ಟು ಬಂದೆ. ಬಟ್ ಇದೇ ಥರ ಡಿಮಾರ್ಟಲ್ಲಿ ಸ್ವಲ್ಪ ಜಾಸ್ತಿನೇ ಇತ್ತು ಪ್ರೈಸು, ಅದಕ್ಕೆ ಇಲ್ಲೇ ತೊಗೊಳ್ಳೋಣ ಅಂಥೇಳಿ ತೊಗೊಂಡೆ. ಇದನ್ನೇ ನಾನು ರಫ್ ಅದನ್ನೆಲ್ಲ ಯೂಸ್ ಮಾಡಲ್ಲ, ಸಿಂಪಲಾಗಿ ಅಲ್ವಾ ಕಲಿಸ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಇದನ್ನು ತೊಗೊಂಡಿದ್ದೀನಿ. ಇದು ಒಂದು 93 ರುಪೀಸ್. ನನಗೆ ಅಂತ ತೊಗೊಂಡಿರೋದು ಇಷ್ಟೇ. ಸೊ ಅಡುಗೆ ಮನೆಗೆ ಅಂತ ಏನು ಕೊಡ್ಸಿದ್ರೆ ಅದನ್ನು ನನಗೆ ಅಂತ ತೊಗೊಂಡಿರೋದು, ಅದು ಬಿಟ್ಟರೆ ಬೇರೆ ಏನಿಲ್ಲ. ಇದೊಂದು ವುಡನ್ ಸ್ಪ್ಯಾಚುಲ ತೊಗೊಂಡೆ, 37 ರುಪೀಸ್ ಎರಡಕ್ಕೆ. ಇದೇನು ಗೊತ್ತಾ, ಬೇಗ ಹಿಂಗೆ ಮಧ್ಯಕ್ಕೆ ಕಟ್ಟಾಗ್ಬಿಡತ್ತೆ. ಯಾವುದಾದ್ರೂ ಸ್ವಲ್ಪ ಚೆನ್ನಾಗಿರೋ ಕ್ವಾಲಿಟಿ ಎಲ್ಲ ಸಿಕ್ಕಿದ್ರೆ ತೊಗೋಬೇಕು. ಇದರಲ್ಲೇ ವೈಟ್ ಕಲರ್ ಕೂಡ ಇತ್ತು, ಬಟ್ ನನಗೆ ಅದು ಅಷ್ಟೊಂದೇನು ಬೇಕಾಗಿಲ್ಲ. ಇದೆರಡಾದರೆ ಸಾಕು ಅಂದ್ಬಿಟ್ಟು ತೊಗೊಂಡು ಬಂದೆ. ಇದೆರಡಕ್ಕೆ 37 ರುಪೀಸ್. ಅದಾದಮೇಲೆ ಸ್ಪೂನ್ ತೊಗೊಂಡೆ. ನಮ್ಮ ಮನೇಲಿ ತೊಗೊಂಡಿರುವಂಥ ಸ್ಪೂನ್ ಎಲ್ಲ ಸ್ವಲ್ಪ ಹಳೇದಾಗ್ಬಿಟ್ಟಿದೆ. ಮತ್ತು ಏನು ಗೊತ್ತಾ, ಚಿಕ್ಕದಿದ್ರೆ ಈ ಥರ ಚಿಕ್ಕದಿದೆ, ಸೊ ಅದಕ್ಕೆ ದೊಡ್ಡದಿರಲಿ ಅಂತ ಹೇಳ್ಬಿಟ್ಟು ತೊಗೊಂಡು. ಇದು ಬಂದ್ಬಿಟ್ಟು 67 ರುಪೀಸ್ ಏನೋ, 69 ರುಪೀಸ್. ಇದು 4 ಸ್ಪೂನ್ಗೆ 60, 4 ಅಲ್ಲ 4 ಸ್ಪೂನ್ಗೆ 69 ರುಪೀಸ್. ಆಮೇಲೆ ಇದೊಂದು ಪ್ಯಾನ್ ತೊಗೊಂಡೆ, ಸಾಸ್ ಪ್ಯಾನು. ಇದು ನಾನು ಡಿಮಾರ್ಟಲ್ಲಿ ತೊಗೊಂಡಿದ್ದೆ. ನಿಜ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಕ್ವಾಲಿಟಿ, ಜಸ್ಟ್ 99 ತೊಗೊಂಡಿದ್ದಂಥದ್ದು. ಇದು ಬಂದುಬಿಟ್ಟು, ಸೊ ಇದು ಬಂದುಬಿಟ್ಟು 93ನೇ, ಬಟ್ ಇದು ವೆಯ್ಟ್ಲೆಸ್. ಇದು ಅದರಷ್ಟು ಡಿಮಾರ್ಟಲ್ಲಿ ತೊಗೊಂಡಿದ್ದಷ್ಟು ವೆಯ್ಟ್ ಇಲ್ಲ, ವೆಯ್ಟ್ಲೆಸ್ಸೇ. ಬಟ್ ಓಕೆ, ಯಾವುದಕ್ಕೂ ಇರಲಿ. ಏನಂದರೆ ಕಾಫಿ ಮಾಡೋದಕ್ಕೆ ನಾನು ಇದನ್ನೇ ಇಟ್ಕೊಂಡಿರೋದು, ಈ ಥರದೇ ಪಾತ್ರೆ. ನಾವು ಇನ್ನೊಂದು ಪಾತ್ರೆ ಇದ್ದರೆ ನನಗೆ ಕೂಡ ಯೂಸ್ ಆಗುತ್ತೆ. ಒಂದೊಂದ್ಸಲ ಸಮ್ಟೈಮ್ಸ್ ಏನಾದರೂ ತೊಳೆಯೋಕೆ ಹಾಕ್ಬಿಟ್ಟಿರ್ತೀನಿ, ಇಲ್ಲ ಹಾಲು ಕಾಯಿಸಿಟ್ಬಿಟ್ಟಿರ್ತೀನಿ, ಆವಾಗ ಚೇಂಜ್ ಮಾಡ್ತಾ ಇರಬೇಕಲ್ವ. ಸೊ ಅದ್ರ ಬದಲು ಇದು ಇನ್ನೊಂದಿದ್ರೆ ಯೂಸ್ಫುಲ್ ಆಗುತ್ತೆ. ಇಲ್ಲ ಒಂದೊಂದ್ಸಲ ಏನು ಗೊತ್ತಾ, ಸಮ್ಟೈಮ್ಸ್ ಕಾಫಿನೂ ಮಾಡ್ತಿರ್ತೀನಿ, ಟೀನೂ ಮಾಡ್ತಿರ್ತೀನಿ, ಆವಾಗ ಇದನ್ನು ಮಾಡಿ ಅದನ್ನು ತೊಳೆ, ಅದನ್ನು ಮಾಡಿ ಇದನ್ನು ತೊಳೆ ಅನ್ನೋ ಥರ ಇರುತ್ತೆ. ಅದ್ರ ಬದಲು ಒಂದರಲ್ಲಿ ಕಾಫಿ ಒಂದರಲ್ಲಿ ಟೀ ಇಡೋದಕ್ಕೂ ಸರಿ ಹೋಗುತ್ತೆ ಅಂತ ಇದೊಂದು ತೊಗೊಂಡೆ. ಇದು 93 ರುಪೀಸ್. ನೆಕ್ಸ್ಟ್ ಬಂದ್ಬಿಟ್ಟು ಇದೊಂದು ತಡ್ಕ ಪ್ಯಾನು. ನಮ್ಮ ಅತ್ತೆ ಮನೆಯಲ್ಲಿ ಇದನ್ನು ತೊಗೊಂಡಿದ್ದಾರೆ. ಲಾಸ್ಟ್ ಟೈಮ್ ನಾನು ಮೇಘನ ಮನೆಗೆ ಪಾಪು ನೋಡೋಕ್ಕೆ ಹೋದಾಗ ಇದನ್ನು ತೊಗೊಂಡಿದ್ರು. ಅವ್ರು ಇದರಲ್ಲಿ ಮೊಟ್ಟೆನೋ ಹಾಕ್ಕೊಟ್ಟಿದ್ರಂತೆ. ನನಗೆ ಇಲ್ಲಿ ನಮ್ಮನೇಲಿ ಒಂದು ಸಿಲ್ವರ್ ಇಟ್ಕೊಂಡಿದ್ದೀನಿ. ಅದನ್ನು ನೋಡಿಬಿಟ್ಟು ಅದರಲ್ಲಿ ಮೊಟ್ಟೆ ಹಾಕ್ಕೊಡು ಅಂತಾರೆ. ಅದು ಸ್ವಲ್ಪ ತೆಳು ಇರೋದ್ರಿಂದ ಅದೇನಾಗುತ್ತೆ, ಕಚ್ಕೊಳುತ್ತೆ ಬಾಣಲಿಗೆ, ಮತ್ತು ಅದು ನನಗೆ ಉಜ್ಜೋದಕ್ಕೂ ಕಷ್ಟ ಆಗ್ತಾಯಿತ್ತು. ಸೊ ಹಂಗಾಗಿ ಅದರಲ್ಲಿ ಮಾಡಲ್ಲ, ನಾನು ಪ್ಯಾನಲ್ಲೇ ಇದರಲ್ಲಿ ತವಾಲೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಲ್ಲ, ಅದಕ್ಕೆ ಇದೊಂದು ಕೊಡಿಸಿದ್ದಾರೆ ನನಗೆ. ಇದರಲ್ಲಿ ಮಾಡಿಕೊಡು, ಆ ರೌಂಡು ಏನು ಬರುತ್ತಲ್ಲ ಮೊಟ್ಟೆ, ಅದು ತಿನ್ನಬೇಕು ನಾನು ಅಂತ ಹೇಳ್ಬಿಟ್ಟು. ಸೊ ಇದು ಕೂಡ 93 ರುಪೀಸಿಗೆ ಸಿಕ್ತು. ಎಲ್ಲನೂ ಆಫರಲ್ಲೇ ಇದೆಪ್ಪ, ಗೊತ್ತಿಲ್ಲ ಏನು. ಮುಂಚೆನೂ ಹಿಂಗೆ ಇತ್ತಾ, ನಾನು ಮೊದಲೆಲ್ಲ ನೋಡಿದಾಗ ಸ್ವಲ್ಪ ಕಾಸ್ಟ್ಲಿನೇ ಇರ್ತಾಯಿತ್ತು, ಬಟ್ ಇವಾಗೆಲ್ಲ ಆಫರಲ್ಲಿ ಇತ್ತು. ಈ ಸಲ ಹೋದಾಗ ರಿಪಬ್ಲಿಕ್ ಡೇ ಆಫರ್ ಏನೋ ಇರಬೇಕು ಮೇ ಬಿ. ಇನ್ನು ಅದು ಬಿಟ್ಟರೆ ಇದೊಂದೆರಡು ನಾನು ಎಕ್ಸ್ಟ್ರಾ ತೊಗೊಂಡು ಬಂದೆ, ಕುಚ್ಚಿಗೆ ಬೇಕಾಗುತ್ತೆ ವೀಟ್ಸ್ಗೆ ಅಂತೇಳಿ. ಅದಾದಮೇಲೆ ಈ ಥರದ್ದು ತುಪ್ಪದ ಬತ್ತಿ ಇದೆ ನೋಡಿ, ಅದು ಬೈ 1 get 1 ಆಫರ್ ಇತ್ತು. 60 ರುಪೀಸ್. ಒಂದು ಇದರಲ್ಲಿ 200 ಪೀಸ್ ಇರುತ್ತೆ. ಸೊ ಈ ಒಂದು ಪ್ಯಾಕೆಟಲ್ಲೇ 200 ಪೀಸ್ ತುಪ್ಪದ ಬತ್ತಿ ಇದೆ. ಇದೇ ಥರದ್ದು ಇನ್ನೂ ಒಂದು ಪ್ಯಾಕೆಟ್ ನಾನು ಆಲ್ರೆಡಿ ಅದೇ ಮನೆಯಲ್ಲಿ ಇಟ್ಟಿದ್ದೀನಿ. ಒಂದು ಪ್ಯಾಕೆಟ್ನ 2 ಪ್ಯಾಕೆಟು 60 ರುಪೀಸ್ ಅಂತ ಇತ್ತು. ನಿಜ ತುಂಬಾ ವರ್ತು. ನಾವಿಲ್ಲ ಅಂಗಡಿನಲ್ಲಿ ತೊಗೊಂಬರ್ತಾಯಿದ್ದೆ 15 ರೂಪಾಯಿ 20 ರೂಪಾಯಿಗೆ ಬರೀ ಒಂದು 10 ಪೀಸ್ 20 ಪೀಸ್ ಆ ಥರ ಇರ್ತಾಯಿತ್ತು. 200 ಪೀಸ್ 400 ಪೀಸ್ಗೆ 60 ರುಪೀಸ್ ಆಯಿತು. ಇದೊಂದು ತೊಗೊಂಡ್ವಿ. ಅದರಲ್ಲೇನು ಆಫರ್ ಅಂತ ತೋರಿಸಿಲ್ಲ, ಬಟ್ ನಾವು ಬಿಲ್ಲಿಂಗ್ ಮಾಡುವಾಗ ಮೇಡಮ್ ಇದೊಂದು ತೊಗೊಳ್ಳಿ, ಇನ್ನೊಂದು ಇದು ಬೈ 1 get 1 ಆಫರ್ ಇದೆ ಅಂತಂದರು. ಸರಿ ಅಂದ್ಬಿಟ್ಟು ಇದನ್ನು ತೊಗೊಂಡೆ. ನೆಕ್ಸ್ಟ್ ಇದೊಂದು ಸ್ಮ್ಯಾಶರ್ ತೊಗೊಂಡಿದ್ದೀನಿ. ಇದು ಬಂದುಬಿಟ್ಟು ಇದು 93ನೇ ಅಂದ್ಕೊಳ್ತೀನಿ. ಪೊಟ್ಯಾಟೊ ಸ್ಮ್ಯಾಶರ್ 89 ರುಪೀಸ್. ಇದು ಕಾಲ್ ಬರ್ತಾ ಇದೆ. ಸೊ ಪೊಟ್ಯಾಟೊ ಸ್ಮ್ಯಾಶರ್ ಎಷ್ಟು ಅಂತ ಮರೆತು ಹೋಯ್ತು ನನಗೆ.
89 ರುಪೀಸ್. ಪೊಟ್ಯಾಟೊ ಸ್ಮ್ಯಾಶರ್ ಬಂದು 89 ರುಪೀಸ್. ಇದೊಂದು ಇಡ್ಲಿ ಅಂತೇಳಿ ತೊಗೊಂಡೆ, ಏನಕ್ಕಾದ್ರೂ ಬೇಕಾಗುತ್ತೆ ನನಗೆ. ಕೈಯಲ್ಲಿ ಇದು ಮಾಡೋ ಬಿಸಿ ಬಿಸಿ ಇರುತ್ತೆ, ಬೆಳಗ್ಗೆ ಹೊತ್ತು ಮಾಡುವಾಗ ಪಲ್ಯ ಎಲ್ಲ ಮಾಡುವಾಗ ಬಿಸಿ ಬಿಸಿ ಇರುತ್ತೆ ಅಂದ್ಬಿಟ್ಟು ಇದು ಒಂದು ತೊಗೊಂಡೆ. ಇದು ಬಂದ್ಬಿಟ್ಟು 89 ರುಪೀಸ್. ಅಷ್ಟೇ. ಅದಾದಮೇಲೆ ಇದೊಂದು ವೇಫರ್ಸ್ ತೊಗೊಂಡು ಬಂದಿದ್ದೀನಿ. ಇನ್ನೊಂದು ಫ್ರೂಟ್ ಕೇಕ್ ತೊಗೊಂಡಿದ್ದೆ ನನ್ನ ಮಗ, ಅದು ತುಂಬ ಚೆನ್ನಾಗಿತ್ತು. ಇದಂತೂ ಆಲ್ಮೋಸ್ಟ್ ನಾನು ವಿಶಾಲ್ ಮಾಡ್ಕೋದಂತೂ ಖಂಡಿತ ಇದು ತೊಗೊಂಡು ಬಂದೇ ಬರ್ತೀನಿ. ಯಾವಾಗಲೂ ಸ್ಟ್ರಾಬೆರಿ ಮತ್ತು ಪೈನಾಪಲ್ ತೊಗೊಂಡ್ಬರ್ತದೆ, ಈ ಸಲ ಬೇರೆ ಮೇ ಬಿ ವೆನಿಲಾ ಅಂತ ಅಂದ್ಕೊಳ್ತೀನಿ. ವೆನಿಲಾ ತೊಗೊಂಡು ಬಂದೆ. ಇದಿಷ್ಟೇ ತೊಗೊಂಡು ನನಗೆ ಅಂತ ತೊಗೊಂಡಿರೋವಂಥ ವಸ್ತುಗಳಿದು, ಅಂದರೆ ಅಡುಗೆ ಮನೆಗೆ ಹೋಗುತ್ತೆ, ಬಟ್ ನನಗೆ ಅಂತ ಇದೆಲ್ಲ ಕೊಡಿಸಿದ್ದಾರೆ. ಇನ್ನು ಅಪ್ಪ ಮಗ ಇಬ್ಬರು ಒಂದಷ್ಟು ಟೀ ಶರ್ಟ್ ತೊಗೊಂಡಿದ್ದಾರೆ. ನನ್ನ ಹಸ್ಬೆಂಡ್ ಅಂತೂ ಸ್ಲೀವ್ಲೆಸ್ ಟೀ ಶರ್ಟ್ ತೊಗೊಂಡಿದ್ದಾರೆ. ಸೊ ಇನ್ನೇನು ಸಮ್ಮರ್ ಬರುತ್ತಲ್ವ ಅಂದ್ಬಿಟ್ಟು ಅವರು ಸ್ಲೀವ್ಲೆಸ್ ಟೀ ಶರ್ಟ್ಗಳನ್ನ ತೊಗೊಂಡಿದ್ದಾರೆ. ಒಂದಷ್ಟು 2 ಟೀ ಶರ್ಟ್ ತೊಗೊಂಡ ಶಿಶಿರು. ಆಮೇಲೆ ಒಂದು ಮಾತ್ರ ಕ್ಯಾಪ್ ಇರೋ ಥರ ತೊಗೊಂಡಿದ್ದಾನೆ, ಅವ್ನು ಬೇಕೇ ಬೇಕು, ನನಗೆ ಬೇಡ ಅಂಥೇಳಿ. ಅದು ಫುಲ್ಲು ಬ್ಲ್ಯಾಕ್ ಇತ್ತು, ಬ್ಲ್ಯಾಕೇ ಅವನ ಹತ್ರ ಒಂದು 2-3 ಟೀ ಶರ್ಟ್ಗಳಿದೆ. ಬೇಡ ಕಣೋ ಅಂದರೆ ಅವನಿಗೆ ಇಲ್ಲಿ ಪಾಕೆಟ್ ಇದೆ ಮತ್ತು ಒಂದು ಕ್ಯಾಪ್ ಥರ ಇದೆ. ಸೊ ಚಳಿಗೆ ಹೋದಾಗೂ ಕೂಡ ಕ್ಯಾಪ್ ಹಾಕ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಮಮ್ಮಿ, ಇದು ಕೊಡಿಸು ಅಂತ ಹೇಳ್ಬಿಟ್ಟು, ಸರಿ ಅವ್ರ ಅಪ್ಪ ಅಲ್ವಾ ಕೊಡಿಸಿದ್ದು ಅಂದ್ಬಿಟ್ಟು ಅದನ್ನು ಕೂಡ ತೊಗೊಂಡ್ರು. ಅಂದರೆ ಅವ್ರ ಅಪ್ಪಂಗೂ ಇಷ್ಟ ಆಯಿತು, ಅವನಿಗೂ ಇಷ್ಟ ಆಯಿತು. ಸೊ ಇಬ್ಬರು ಎಕ್ಸ್ಚೇಂಜ್ ಮಾಡಿ ಹಾಕ್ಕೊಳ್ಬೋದು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿ ಅದು ಟೀ ಶರ್ಟ್ ತೊಗೊಂಡು ಅದೆಲ್ಲ ಅವ್ರು ಕಬೋರ್ಡಿ ಎತ್ತಿಟ್ಕೊಂಡಿದ್ದಾರೆ ಆಲ್ರೆಡಿ. ಬಂದಿದ್ದ ದಿನವೇ ಎಲ್ಲ ಹಾಕೊಂಡು ನೋಡಿ ಎಲ್ಲ ಎತ್ತಿಟ್ಕೊಂಡಿದ್ದಾರೆ ಅಷ್ಟೇ. ಇದಿಷ್ಟು ಜೊತೆಗೆ ಒಂದು ಪ್ಯಾನ್ ತೊಗೊಂಡಿದ್ದೀನಿ, ತವಾ ತೊಗೊಂಡಿದ್ದೀನಿ, ಅದು 299 ಅಷ್ಟೇ. ವಿಶಾಲ್ ಮಾರ್ಟಿಂದ ಇಷ್ಟು ತೊಗೊಂಬಂದಿದ್ದು. ಮೇಯ್ನಾಗಿ ಹೋಗಿದ್ದು ಬಂದ್ಬಿಟ್ಟು ನಾವು ಇದೊಂದು ಮತ್ತು ತವಾ ತೊಗೊಳೋದಕ್ಕೆ 2 ತೊಗೊಳಕ್ಕೆ ಹೋಗಿದ್ದು. ಇವೆಲ್ಲ ಇನ್ನೇನು ಕಮ್ಮಿ ಪ್ರೈಸಲ್ಲಿ ಇತ್ತಲ್ಲ ಅಂತೇಳಿ ನಾನು ತೊಗೊಂಡೆ. ಸೊ ನನಗೆ ಅಂತ ನಾನು ತೊಗೊಂಡಿರೋದು ಕಿಚನ್ ಐಟಮ್ನ ತೊಗೊಂಡಿದ್ದೀನಿ. ಏನು ತೊಗೊಂಡು ಎಲ್ಲರೂ ಅವರಿಗೆ ಅಂತ ಅದಂತೆ ತೊಗೋತಾರೆ, ಬಟ್ ನಾನು ನನಗೆ ಅಂತ ಎಂಥ ಒಳ್ಳೆ ಐಟಮ್ಗಳನ್ನ ತೊಗೊಂಡಿದ್ದೀನಿ ನೋಡಿ. ಯಾರಾದರೂ ತೊಗೋತಾರಾಯ್ತಾ ನನಗೆ ಅಂತ. ಸೊ ಅಂದರೆ ನನ್ನ ಲೆಕ್ಕಕ್ಕೆ ಇದನ್ನು ಅವರು ಕೊಡಿಸಿರುವಂಥದ್ದು, ಮಮ್ಮಿ ಲೆಕ್ಕಕ್ಕೆ ಇದು, ಅವ್ರ ಲೆಕ್ಕಕ್ಕೆ ಟೀ ಶರ್ಟ್. ಸೊ ನಾನು ಇನ್ನೇನು ಡ್ರೆಸ್ಸೆಲ್ಲ ನಾನು ವಿಶಾಲ್ ಮಟ್ಟಲ್ಲಿ ತೊಗೊಳ್ಳಲ್ಲ, ಯಾಕೆಂದರೆ ನನಗೆ ಇಷ್ಟ ಆಗೋಲ್ಲ ಅಲ್ಲಿನ ನನಗೆ ಒಂಥರ ಕ್ವಾಲಿಟಿ ಅಷ್ಟು ಇಷ್ಟ ಆಗೋಲ್ಲ. ಬಟ್ ನನಗೆ ಹುಡ್ಕಕ್ಕೆ ಬರಲ್ವ ಏನೋ ನನಗೆ ಗೊತ್ತಿಲ್ಲ. 1-2 ತೊಗೊಂಡು ಬಂದಿದ್ದೆ ಕುರ್ತಾ, ಬಟ್ ಅದು ಒಂದೇ ವಾಶಿಗೆ ಒಂಥರ ಇದು ಶ್ರಿಂಕ್ ಆಗಿಬಿಡುತ್ತೆ, ಫುಲ್ಲು ಟೈಟ್ ಆ ಥರ ಆಗಿಬಿಡುತ್ತೆ. ಸೊ ಹಂಗಾಗಿ ನಾನು ಅಲ್ಲಿ ತೊಗೊಳಕ್ಕೆ ಹೋಗಲ್ಲ. ರೇಯಾನ್ ಕ್ಲಾತ್ ಇರುತ್ತೆ ಆಲ್ಮೋಸ್ಟ್, ಅದಕ್ಕೆ ತೊಗೊಳ್ಳಲ್ಲ. ಇನ್ನು ಈ ಒಂದು ಸ್ಯಾರಿಗೆ ನಾನು ಕುಚ್ಚು ಏನು ಕಟ್ಟಿದ್ದಲ್ವ ಅದನ್ನು ನಾನು ವಿಡಿಯೋದಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ಔಟ್ ಮಾಡ್ಬೋದು, ಈ ಥರ ಕುಚ್ಚನ್ನ ಹಾಕೋದು ಹೇಗೆ ಅಂತ. ಇನ್ನು ಇದನ್ನು ಲಾಸ್ಟು ಗೃಹ ಪ್ರವೇಶ ಫಂಕ್ಷನ್ಗೆ ಹಾಕ್ಕೊಂಡೋಗಿದೆ ಈ ಒಂದು ಸ್ಯಾರಿನ. ಸಿಂಪಲಾಗೇ ಹಿಡಿಸಿರೋವಂಥದ್ದು ಡಿಸೈನು. ಎಲ್ಲನೂ ಒಂಥರ ಪ್ಯಾಚ್ ವರ್ಕ್ ಮಾಡಿ ಬೇಜಾರಾಗಿತ್ತು. ಮತ್ತು ಇದು ಸೆಲ್ಫ್ ಕಲರ್ ಇದ್ದಿದ್ದರಿಂದ ಪ್ಯಾಚ್ ವರ್ಕ್ ಬೇಡ ಅಂತ ಅಂದ್ಕೊಂಡು ನಾನೇ ಸುಮ್ಮನೆ ಪ್ಲೈನಲ್ಲೇ ವರ್ಕ್ ಮಾಡಿಸ್ಕೊಂಡೆ. ನೋಡ್ಬೋದು ಬ್ಯಾಕ್ ನೆಕ್ ಈ ಥರ ಇಡ್ಸಿದ್ದೀನಿ ಸುಮ್ಮನೆ. ಹಾಗೆ ಸ್ಕ್ಯಾಲಪ್ ಡಿಸೈನು ಇಲ್ಲ, ಇದು ಒಂಥರ ನೆಕ್ಕು ಡಿಸೈನ್ ಬರುತ್ತೆ. ಗೊತ್ತೇ ಆಗ್ತಾಯಿಲ್ಲ, ಸೆಲ್ಫ್ ಕಲರ್ ಇರೋದ್ರಿಂದ ಅಷ್ಟು ನೀಟಾಗಿ ಗೊತ್ತಾಗಲ್ಲ ಡಿಸೈನು. ನೋಡ್ಬೋದು ಈ ಥರ ಇದೆ, ಈ ಥರ ಬರುತ್ತೆ. ಇನ್ನು ಫ್ರಂಟಲ್ಲೂ ಕೂಡ ಅದೇ ರೀತಿ ಪ್ಯಾಟರ್ನ್ಸ್. ಸೊ ಈ ಥರ ಇದೊಂಥರ ರಾಣಿ ಪಿಂಕ್ ಕಲರ್ ಇದೆ, ಬಟ್ ಇಲ್ಲಿ ವಿಡಿಯೋದಲ್ಲಿ ಒಂಥರ ಆರೆಂಜ್ ಪಿಂಕ್ ಆ ಥರ ಕಾಣಿಸುತ್ತೆ. ಚೆನ್ನಾಗಿ ಕಾಣಿಸ್ತಾ ಇತ್ತು ಉಟ್ಕೊಂಡಾಗ. ಅದರದ್ದು ಫೋಟೋ ಇದೆ, ಇಲ್ಲಿ ನಾನು ಸೈಡಲ್ಲಿ ಹಾಕ್ತೀನಿ ನೋಡಿ. ಪೂರ್ತಿ ಇರೋದಿಲ್ಲ, ನಾನೇ ಸೆಲ್ಫಿ ತೆಕ್ಕೊಂಡಿರೋದು. ಅಲ್ಲಿಂದ ಬಂದಾಗೆಲ್ಲ ರಿಲೇಟಿವ್ಸ್ ಎಲ್ಲ ಬಂದ್ರಲ್ಲ, ಸೊ ನಾನು ತಕ್ಷಣ ಇಮಿಡಿಯೇಟಾಗಿ ಹೋಗಿ ನಾನು ಡ್ರೆಸ್ ಚೇಂಜ್ ಮಾಡಿಬಿಟ್ಟೆ. ನಾನೇ ಡ್ರೆಸ್ ಹಾಕ್ಕೊಂಡು ಕೂತ್ಕೊಂಡಿದ್ರೆ ಅವ್ರನ್ನೆಲ್ಲ ಯಾರು ನೋಡ್ತಾರೆ ಅಂದ್ಬಿಟ್ಟು ಅದಷ್ಟೇ. ಅದಾದಮೇಲೆ ಇನ್ನೊಂದು ವರ್ಕ್ ಮಾಡಿಸಿದ್ನಲ್ವ, ಆ ಬ್ಲೌಸ್ ಕೂಡ ಸ್ಟಿಚ್ಚಾಗಿ ಬಂತು, ಸ್ಟಿಚಿಂಗ್ ಮಾಡಿಕೊಟ್ರು. ಸೊ ಇದರಲ್ಲಿ ಒಂದು ನನಗೆ ಮೇಯ್ನ್ ಏನಪ್ಪ ಅಂತ ಹೇಳಿದ್ರೆ, ಯಾವುದು ಈ ಥರ ಶೋಲ್ಡರ್ ಹತ್ರ ಹಿಂಗೆ ಕ್ಲೋಸ್ ಆಗಿ ಬರುತ್ತಲ್ವ, ಸೊ ಅದು ಬಂದ್ಬಿಟ್ಟು ನನಗೆ ಸ್ಲೀವ್ಸ್ ಹತ್ರ ಸ್ವಲ್ಪ ಟೈಟ್ ಅನಿಸುತ್ತೆ ಇದು. ಯಾಕೆಂದರೆ ಈ ಶೋಲ್ಡರ್ ಪಾಯಿಂಟ್ ಏನಿದೆ ಅದು ಎಳ್ಕೊಳತ್ತಲ್ವ, ಹಿಂಗೆ ಎಳ್ಕೊಳುತ್ತೆ ಟೈಟಾಗಿ, ಹಾಗಾಗಿ ಹಂಗೆ ಅನಿಸುತ್ತಾ ಅಂತ. ನೆಕ್ಸ್ಟ್ ಟೈಮ್ ಅವ್ರಿಗೆ ಈ ಥರ ನನ್ನ ಡಿಸೈನ್ ಇಟ್ಟರೆ ಅಥವಾ ಈ ಥರ ಬೋಟ್ ನೆಕ್ ಬರೋ ಥರ ಇದ್ದರೆ ಸ್ವಲ್ಪ ಶೋಲ್ಡರ್ನ ದೊಡ್ಡದು ಮಾಡಿ ಅಂತ ಹೇಳಬೇಕು ಅವ್ರಿಗೆ.
ನನಗೆ ಅನಿಸುತ್ತೆ, ಫೀಲ್ ಆಗುತ್ತೆ ಹಿಂಗೆ ಬ್ಲೌಸ್ ಈಗ ಅದು ಇದು ಸೇಮ್ ಅಳ್ತೇನೆ ನಾನು ಕೊಟ್ಟಿದ್ದು, ಬಟ್ ಅದು ಮಾತ್ರ ಕರೆಕ್ಟಾಗಿದೆ ಸ್ಲೀವ್ಸು. ಇದು ಮಾತ್ರ ಒಂದು ಸ್ವಲ್ಪ ಹಿಂಗೆ ರೈಟ್ ಸ್ಲೀವ್ಸ್ ಹಿಂಗೆ ಎಳ್ಕೊಂಡಂಗೆ ಅನಿಸುತ್ತೆ. ನೆಕ್ಸ್ಟ್ ಟೈಮ್ ಅವ್ರಿಗೆ ಹೇಳ್ತೀನಿ, ಸ್ವಲ್ಪ ನಾನೇ ಒಂದು ಸ್ಟಿಚ್ ಬಿಚ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡ್ಬೋದು ನಾನು ಯಾವ ರೀತಿ ಗೆಸ್ ಮಾಡಿದೆ ಅದೇ ರೀತಿ ಸ್ಟಿಚಿಂಗು ಬಂದಿದೆ ಮತ್ತು ವರ್ಕು ಕೂಡ ತುಂಬಾ ಚೆನ್ನಾಗಿ ಕಾಣ್ತದೆ. ಇದು ಬಂದುಬಿಟ್ಟು ಸಿಂಪಲ್ ಸ್ಯಾರಿ, 900 ಕೊಟ್ಟಿದ್ದೀನಿ ಅಷ್ಟೇ, ಇದಕ್ಕೆ 920 ರುಪೀಸ್. ಬಟ್ ವರ್ಕ್ ಮಾಡಿಸಿದ್ರಿಂದ ತುಂಬಾ ಗ್ರ್ಯಾಂಡಾಗಿ ಕಾಣ್ತಾ ಇದೆ. ನೋಡೋಣ, ಈಗ ಸದ್ಯದರಲ್ಲೇ ನಂದು ಆ್ಯನಿವರ್ಸರಿ ಕೂಡ ಇದೆ, ಅವಾಗೇನಾದರೂ ಉಟ್ಕೊಳ್ತೀನ ಅಥವಾ ಬೇರೆ ಇನ್ಯಾವುದಾದ್ರು ಫಂಕ್ಷನ್ ಉಟ್ಕೊಳ್ತೀನ. ಸೊ ಆ್ಯನಿವರ್ಸರಿ ದಿನ ಅಂದರೆ ನಾನು ಮನೇಲೇ ಇರ್ತೀನಿ, ಇನ್ನೆಲ್ಲೂ ಹೋಗ್ತೀನಿ ನಾನು. ಹಂಗಾಗಿ ಸಂಜೆ ದೇವಸ್ಥಾನ ಅಂದರೆ ನಾನು ಡ್ರೆಸ್ ಹಾಕ್ಕೊಂಡೇ ಹೋಗ್ಬಿಡೋ ಅಂಥದ್ದು. ನೋಡೋಣ ಹೆಂಗಾಗುತ್ತೆ ಹಂಗೆ. ಸೊ ಸ್ಲೀವ್ಸಿಗೆ ಈ ರೀತಿ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ, ಚೆನ್ನಾಗಿ ಬಂದಿದೆ. ಒಂಥರ ಲೈಟ್ ಕಲರ್ಗೆ ಏನು ಗೊತ್ತಾ, ಡಾರ್ಕ್ ಕಾಂಬಿನೇಷನ್ ಇದ್ದಾಗ ಬ್ಲೌಸು ವರ್ಕ್ ಚೆನ್ನಾಗಿ ಬರುತ್ತೆ, ಬ್ಲೌಸ್ ವರ್ಕು ಬರುತ್ತೆ ಮತ್ತು ವರ್ಕ್ ಆದಮೇಲೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಹೇಳಬೇಕು ಅಂದರೆ. ಈ ಥರ ಸ್ಲೀವ್ಸ್ಗೆ. ಇನ್ನು ಫ್ರಂಟ್ ನೆಕ್ ಬಂದ್ಬಿಟ್ಟು ಸಿಂಪಲ್ ಆಗಿದೆ, ಈ ಥರ ಸಿಂಪಲಾಗಿ ಮಾಡಿರುವಂಥದ್ದು ಫ್ರಂಟ್ ನೆಕ್ಕು. ಇದಿಷ್ಟು. ಈ ವರ್ಕಿಗೆ ನಾನು 550 ಕೊಟ್ಟೆ ಮತ್ತು ಸ್ಟಿಚ್ಚಿಗೆ 550 ಕೊಟ್ಟೆ, 1100 ಆಯಿತು ಟೋಟಲ್. ನನಗೆ ಈ ಬ್ಲೌಸ್ ಸ್ಟಿಚ್ ಆಗೋಷ್ಟರಲ್ಲಿ 1100. ನಾನು ಕೊಟ್ಟಿರೋ ಸ್ಯಾರಿಗೆ 920 ಅಷ್ಟೇ. ಸ್ವಲ್ಪ ಚೆನ್ನಾಗಿ ಕಾಣಬೇಕು ಅಂದರೆ ಎಕ್ಸ್ಟ್ರಾ ಖರ್ಚು ಮಾಡಬೇಕಾಗುತ್ತೆ. ಇನ್ನು ಅದಕ್ಕೆ ಅದು ತುಂಬ ತೆಳು ಇದ್ದಿದ್ದರಿಂದ ಸೀರೆ ಸೈಡ್ ಹೊಲಿಯೋದಕ್ಕೂ ನನಗೆ ಕಷ್ಟ ಆಗುತ್ತೆ. ನಾನು ಯೂಶ್ವಲಿ ಈ ಥರ ಸಿಂಪಲ್ ಸೀರೆಗಳಿಗೆಲ್ಲ ಸೈಡ್ ನಾನೇ ಸ್ಟಿಚ್ ಮಾಡ್ಕೊಂಡ್ಬಿಟ್ಟು ಅಥವಾ ಬರೀ ಜಿಗ್ಜಾಗ್ ಮಾಡಿಸಿ ಫಾಲ್ ನಾನು ಹಾಕ್ಕೊಳ್ತಾ ಇದ್ದೆ. ಬಟ್ ಇದು ಒಂಥರ ರಿಂಕಲ್ ಥರ ಹಿಂಗೆ ಹೇಳ್ಕೊಳ್ತಾ ಇತ್ತು, ಅದಕ್ಕೆ ಬೇಡ ಕೊಟ್ಟೆ ಬಿಡೋಣ. ನನಗೆ ಕಾಂಬಿನೇಷನ್ ತುಂಬ ಇಷ್ಟ ಆದವರಿಗೆ ಕೊಟ್ಬಿಡೋಣ ಅಂತ ಕೊಟ್ಟಿದ್ದೀನಿ. ಹೆಂಗೆ ಬಂದಿದೆ ವರ್ಕು ನನಗೆ ಕಮೆಂಟ್ ಮಾಡಿ ಆಯಿತಾ. ಚೆನ್ನಾಗಿ ಬಂದಿದೆಯಾ ಏನೋ, ಮತ್ತು ಉಟ್ಕೊಂಡಾಗಲೂ ಕೂಡ ನಾನು ಅದನ್ನು ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಇದ್ರ ಜೊತೆಗೆ ಈ ಒಂದು ಬ್ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನ ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾರೆ. ಪ್ಲೀಸ್ ಫ್ರೆಂಡ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.